ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು ಮಂದಣ್ಣನ ಮ್ಯಾರೇಜ್ ಅಂತಕ್ಕಂತಹ ಒಂದು ಲೇಖನದ ಬಗ್ಗೆ, ಅಥವಾ ಇದು ಒಂದು ಆ ಕರ್ವಾಲೋ ಅನ್ನುವಂತಹ ಕಾದಂಬರಿಯಿಂದ ಆರಿಸಿರ್ತಕ್ಕಂತಹ ಒಂದು ಸಣ್ಣ ಭಾಗ ಅಂತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂದಣ್ಣನ ಮ್ಯಾರೇಜ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಆಶಯವನ್ನ ನಾವು ಗಮನಿಸೋದಾದ್ರೆ, ಮೊದಲಿಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈಗ ಮಂದಣ್ಣನ ಮ್ಯಾರೇಜ್ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಕರ್ವಲೋ ಕಾದಂಬರಿಯ ಇಂದ ಆಯ್ದ ಭಾಗವಾಗಿರ್ತಕ್ಕಂತಹ ಒಂದು ಸಣ್ಣ ಭಾಗ ಯಾವ್ದಪ್ಪ ಅಂದ್ರೆ ಮಂದಣ್ಣನ ಮ್ಯಾರೇಜ್. ನೋಡಿ, ಮದುವೆಗೆ ಇಲ್ಲಿ ಮನುಷ್ಯನ ಜೀವನದಲ್ಲಿ ಒಂದು ಗಂಭೀರ ಸ್ಥಾನವಿದೆ ಅಂತಕ್ಕಂಥದ್ದು. ಇಲ್ಲಿ ಮದುವೆ ಅನ್ನೋದು ಮನುಷ್ಯನಿಗೆ ಎಲ್ಲೋ ಒಂದ್ ಕಡೆ ಅವನ ಬದುಕನ್ನ ಪೂರ್ಣವಾಗಿ ಮಾಡುವಂತಹ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಬಹು ಜನಪ್ರಿಯವಾಗಿರ್ತಕ್ಕಂತಹ ಒಂದು ಕಾದಂಬರಿ ಆಗಿರ್ತಕ್ಕಂತಹ ಕರ್ವಾಲೋ ಅನ್ನುವಂತಹ ಕಾದಂಬರಿಯಿಂದ ಆರಿಸಿರ್ತಕ್ಕಂಥ ಒಂದು ಸಣ್ಣ ಭಾಗ. ಅಲ್ಲಿ ಕರ್ವಾಲೋ ಒಬ್ಬ ವಿಜ್ಞಾನಿ, ಹಾಗೇನೆ ಮಂದಣ್ಣ ಹಲವಾರು ಇಲ್ಲಿ ಇಲ್ಲ ಒಂದ್ ಕಡೆ ಅನೇಕ ಜನರ ಬಾಯಲ್ಲಿ ಅವನು ಎಡ್ಡ ಎನ್ನಿಸ್ಕೊಂಡಿರ್ತಾನೆ, ಅವನು ದಡ್ಡ ಅಂತ ಅವನು ಹೇಳ್ತಾ ಇರ್ತಾರೆ, ಅಥವಾ ಸಮಾಜ. ಸ್ವತಃ ಕರ್ವಾಲೋ ಅವರೇ ಹೇಳುವಂತೆ ಒಂದು ರೀತಿಯಲ್ಲಿ ಅವರ ಶಿಷ್ಯ ಕೂಡ. ಕರ್ವಾಲೋ ಅವರ ಶಿಷ್ಯ ಯಾರಪ್ಪ ಅಂತಂದ್ರೆ ಮಂದಣ್ಣನ ಮೇಲೆ ಬಿದ್ದು ಇಲ್ಲಿ ಮಾಡಿಕೊಳ್ಳುತ್ತಿರುವಂತಹ ಮದುವೆ. ಇಲ್ಲಿ ಮಂದಣ್ಣನೇ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಾವ ಅಂದ್ರೆ ಇಲ್ಲಿ ರಾಮಯ್ಯನವರಿಗೆ ಇಲ್ಲಿ ತನ್ನ ಮಗಳನ್ನ ಮಂದಣ್ಣನಿಗೆ ಕೊಡುವುದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಆತ ದಿನಕ್ಕೊಂದು ತರಲೆ ತಾಪತ್ರಯವನ್ನ ತೆಗೆದು ಇವನಿಗೆ ಇಲ್ಲ ಒಂದ್ ಕಡೆ ಮಂದಣ್ಣನಿಗೆ ಹುಡುಗಿಯನ್ನ ಕೊಡಲ್ಲ ಅಂತ ಈ ತರದ ಮಾತುಗಳನ್ನ ದಿನ ದುಡ್ತಾ ಇದ್ದ ಯಾರು, ರಾಮಯ್ಯ. ಆದ್ರೆ ಲಕ್ಷ್ಮಣನಿಗೆ ಕೋಪ ಬಂತು. ಆಗ ಕರ್ವಲೋ ಅಂತಹ ಈ ವಿಜ್ಞಾನಿಗಳಿಗೆ ಮಂದಣ್ಣನ ನೆರವು ಬೇಕೇ ಬೇಕು, ಆದ್ರೆ ಮಂದಣ್ಣನಿಗೆ ಮದುವೆ ಅಂತೂ ಬೇಕೇ ಬೇಕು. ಹಾಗಿರ್ಬೇಕಾದ್ರೆ ಇಲ್ಲಿ ನಿರೂಪಕರು ಮೊದಲುಗೊಂಡು ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಮಂದಣ್ಣನ ಮದುವೆಯನ್ನ ಮಾಡ್ತಾರೆ. ಅದೇ ಈ ಒಂದು ಲೇಖನದ ಒಂದು ಉದ್ದೇಶ ಅಥವಾ ಒಂದು ವಸ್ತು. ಇಲ್ಲಿ ಕೆಲವೊಂದು ಪಾತ್ರಗಳ ಒಂದು ಪರಿಚಯವನ್ನ ಗಮನಿಸೋದಾದ್ರೆ, ಮಂದಣ್ಣ, ಹಾಗೇನೆ ಕರ್ವಾಲೋ, ಹಾಗೆ ಲಕ್ಷ್ಮಣ, ಹಾಗೆ ಪ್ರಭಾಕರ, ನಿರೂಪಕರು, ಇಷ್ಟು ಜನರು ಇದ್ದಾರೆ. ಇಲ್ಲಿ ಅಂತೂ ಇಂತೂ ನಿರೂಪಕರೇ ಹೇಳ್ತಾ ಇರೋ ಹಾಗೇನೆ, ಈ ಮದುವೆ ದಿನ ಅಲ್ಲಿ ನಾವೆಲ್ಲರೂ ಇಲ್ಲದಿದ್ದರೆ ಮಂದಣ್ಣನ ಮದುವೆಯೇ ಆಗುವುದಿಲ್ಲವಂತೆ ಎಂದು ಮಾಮೂಲಿನಂತೆ ಒಂದು ಸುಳ್ಳನ್ನ ಒಂದು ಕರೆಯೋಲೆಯ ಜೊತೆಗೆ ಮಂದಣ್ಣ ಕಳ್ಸಿದ್ದ. ನೋಡಪ್ಪ, ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿ ಮದ್ವೆನೇ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿರ್ತಾನೆ. ಯಾರು? ಮಂದಣ್ಣ ನಿರೂಪಕರಿಗೆ, ಅಂದ್ರೆ ತನ್ನ ಗೆಳೆಯರಿಗೆಲ್ರಿಗೂ ಕೂಡ. ಕರ್ವಾಲೋ ಅವ್ರಿಗೆ ಆಗಿರ್ಬೋದು, ಲಕ್ಷ್ಮಣನ್ಗಾಗಿರ್ಬೋದು, ಪ್ರಭಾಕರ, ಇವ್ರೆಲ್ರಿಗೂ ಇಲ್ಲಿ ಎಲ್ಲರೂ ಕೂಡ ಆ ಮದುವೆಗೆ ಆಗಮಿಸಿದ್ದಾರೆ. ಅದರಲ್ಲಿ ನಾವು ಅವರಿವರ ಮಾತುಗಳಿಗೆ ವದಂತಿಯನ್ನ ಕೊಡದೆ ಇಲ್ಲಿ ನಿರೂಪಕರು ಮತ್ತೆ ನಿರೂಪಕರ ಸ್ನೇಹಿತರು ಎಲ್ಲರೂ ಕೂಡ ಮದುವೆಗೆ ಬಂದಿದ್ದಾರೆ. ಹಾಗೇನೆ ಒಂದು ಸಣ್ಣ ಚಪ್ಪರವನ್ನ ಹಾಕಿದ್ದಾರೆ. ಆ ಚಪ್ಪರ ಅಲ್ಲಿ ಅದಕ್ಕಿಂತ ಮುಂಚೆ ಅಲ್ಲಿ ಕರ್ವಲೋ ಸಾಹೇಬ್ರು ಕೂಡ ಅಲ್ಲಿ ಬಂದಿದ್ದಾರೆ. ಪ್ರಭಾಕರ, ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಪ್ರಭಾಕರ ಮತ್ತೆ ಕರ್ವಾಲೋ ಅವರಿಗೆ ಮದುವೆ ಶಾಸ್ತ್ರದ ವಿಧಿವಿಧಾನಗಳನ್ನ ವಿವರಿಸ್ತಾ ಇದ್ದಾನೆ. ನೋಡಿ, ಪ್ರಭಾಕರ ಅಂದ್ರೆ ಇಲ್ಲಿ ನಿರೂಪಕರ ಗೆಳೆಯರು ಇವರೆಲ್ಲ. ಪ್ರಭಾಕರ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಕರ್ವಾಲೋ ಅವರಿಗೆ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಮದುವೆ ಶಾಸ್ತ್ರದ ವಿಧಿವಿಧಾನಗಳನ್ನ ಪರಿಚಯಿಸ್ತಾ ಇದ್ದಾನೆ. ಹಾಗೆ ಅಷ್ಟ್ರೊಳಗಡೆ ನಿರೂಪಕರು ಕೂಡ ಬರ್ತಾರೆ. ನಿರೂಪಕರು ಬಂದಾಗ ಬನ್ನಿ ಬನ್ನಿ ಅಂತಕ್ಕಂಥದ್ದು ಅವ್ರನ್ನ ಎಲ್ರು ಸ್ವಾಗತವನ್ನ ಮಾಡ್ತಾರೆ. ಹಾಗೇನೆ ನಿರೂಪಕರು ಬಂದಂತ ಸಂದರ್ಭದಲ್ಲಿ ಎಲ್ಲ ಓಡಿ ಬಂದು ಎಲ್ಲ ಒಂದ್ ಕಡೆ, ಓಹೋ, ಗಂಡಿನ ಕಡೆಯವರು ಬಂದ್ರು ಅಂತ ಹೇಳಿ ಅಲ್ಲಿ ತಮಟೆಯನ್ನ ಬಡಿತಕ್ಕಂಥದ್ದು. ಆಗ ಇಲ್ಲಿ ಮದುವೆ ಸಮಾರಂಭ ಪ್ರಾರಂಭ ಆಗುತ್ತೆ.
ಆಗ ಇನ್ನೊಂದ್ ಕಡೆ ಆ ಲಕ್ಷ್ಮಣ ಏನ್ ಮಾಡ್ತಾ ಇದ್ದಾನೆ, ಗಂಡನ್ನ ಕರೆದುಕೊಂಡು ತಲೆ ಮೇಲೆ ಟವಲ್ ಅನ್ನ ಸುತ್ಕೊಂಡು ಗಂಡಿನ ಜೊತೆ ಬರ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಇದೀವಿ. ಅಲ್ಲಿ ಹಾಗೇನೆ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಏನೋ ಅದಕ್ಕೆ ನೇತು ಹಾಕಿಕೊಂಡು ಗಾಜಿನ ಕುಚ್ಚಗಳನ್ನೆಲ್ಲ ಇಲ್ಲಿ ಓಲಾಡಿಸುತ್ತಾ ಬರುತ್ತಿದ್ದಾನೆ. ಹಾಗೇನೆ ಕೈಯಲ್ಲಿ ಒಂದು ಬೆಂಡಿನ ಗದೆಯನ್ನ ಹಿಡಿದುಕೊಂಡು ಇಲ್ಲಿ ಮಂದಣ್ಣ ಬರ್ತಾ ಇದ್ದಾನೆ. ಅಂದ್ರೆ ಮಂದಣ್ಣನನ್ನ ಅಂದ್ರೆ ಗಂಡನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ. ಮುಖ ನೋಡದೆ ಗುರುತೇ ಸಿಗಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, 2 ಕಣ್ಣುಗಳು ಮಾತ್ರ ನಿರೂಪಕರಿಗೆ ಕಾಣಿಸ್ತಾ ಇದ್ದಾವೆ. ಯಾರವು? ಮಂದಣ್ಣನ ಹಲ್ಲುಗಳು ಮತ್ತೆ ಮೂಗು, ಕಣ್ಣುಗಳು. ಬೇರೆ ಇಲ್ಲಿ ಯಾರೋ ಒಬ್ಬಾತ ಮಂದಣ್ಣನ ತಲೆಯ ಮೇಲೆ ಒಂದು ಛತ್ರಿಯನ್ನ ಹಿಡಿದುಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗೇನೆ ಇನ್ನು ಹಲವಾರು ಹೆಂಗಸರು ಅಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನದಿಂದ ಏನೇನೋ ಅಲ್ಲಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಪ್ರಭಾಕರನ ಒಂದು ಪುರೋಹಿತನ ಮಾಡ್ತಕ್ಕಂಥದ್ದು, ಹಾಗೇನೆ ಇನ್ನೊಂದ್ ಕಡೆ ಫೋಟೋ ತೆಗಿತಕ್ಕಂತಹ ಒಂದು ಜವಾಬ್ದಾರಿಯನ್ನ ಪ್ರಭಾಕರ ಹೊತ್ತಿರೋದ್ರಿಂದ ಪ್ರಭಾಕರ ಏನ್ ಮಾಡ್ತಾ ಇದ್ದಾನೆ, ಹೊಸದಾಗಿ ತಂದಿರ್ತಕ್ಕಂತಹ ಕ್ಯಾಮ್ರಾ ಜೊತೆಗೆ ಅಲ್ಲಿ ಪ್ಲಾಸ್ಟೈಟ್ ಅನ್ನು ಕೂಡ ತಂದಿದ್ದ. ಹಾಗಾಗಿ ಬರುವಾಗ ಮಂದಣ್ಣ ಪ್ರತಿ ಹೆಜ್ಜೆಗೂ ಕೂಡ ಪ್ರಭಾಕರನಿಗೆ ಫೋಟೋ ತೆಗೆಯೋದೇನೋ ಇಲ್ಲಿ ನಿರೀಕ್ಷಿಸುತ್ತಿದ್ರು. ನೋಡಪ್ಪ, ಫೋಟೋ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿ ಮಂದಣ್ಣ ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ಮಂದಣ್ಣ ಪ್ರಭಾಕರ ಫೋಟೋ ತೆಗೆಯೋದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ಅಥವಾ ನೋಡ್ತಾ ಇದ್ದ ಅಂತಕ್ಕಂಥದ್ದು. ಅವನ ಹಿಂದೆ ಒಂದಷ್ಟು ಹಳ್ಳಿ ಹುಡುಗರು ಸೇರ್ಕೊಂಡು ಈಗ ರಾಜಕೀಯ ಪುಡಾರಿಗಳ ಜೊತೆ ಇರ್ತಾರಲ್ಲ, ಹಾಗೆ ಅಯ್ಯೋ ನಮ್ದು ಫೋಟೋ ಬರುತ್ತೆ ಅಂತ ಮಂದಣ್ಣನ ಹಿಂದೆ ಅನೇಕ ಜನ ಸೇರಿದ್ರು ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಮಂದಣ್ಣ ಇಲ್ಲಿ ಪ್ರಭಾಕರನಿಗೆ ಮೊದ್ಲೇ ಹೇಳಿದ್ರು, ನೋಡಪ್ಪ ನೀನು ಒಳ್ಳೆ ಫೋಸ್ ತೆಗೆದುಕೊಂಡು ಪ್ರಭಾಕರಯ್ಯ, ನೋಡಿದರೆ ಮದ್ವೆ ಅಂದ್ರೆ ಹಿಂಗಿರ್ಬೇಕು ಅಂತಿರ್ಬೇಕು, ಆ ರೀತಿ ಫೋಟೋ ತೆಗಿಬೇಕು ಅಂತಕ್ಕಂಥದ್ದು. ಹಾಗೆ ಐ ಕ್ಲಾಸ್ ಪೋಸ್ ತೆಗಿಬೇಕು ಅಂತ ಮಂದಣ್ಣ ಮೊದ್ಲೇ ಪ್ರಭಾಕರನಿಗೆ ಹೇಳ್ತಾರೆ. ಹಾಗಾಗಿ ಇನ್ನೊಂದ್ ಕಡೆ ನಿಮಗ್ ಗೊತ್ತಿಲ್ಲ, ಜನ್ಮದಲ್ಲಿ ಒಂದೇ ಸಾರಿ ಮದ್ವೆ ಆಗೋದು ಅಂತ ಮಂದಣ್ಣ ಪ್ರಭಾಕರನಿಗೆ ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಹಾಗೇನೆ ಸುಮಾರು ಈಗ ಪ್ರಭಾಕರ ಏನ್ ಮಾಡಿದನಪ್ಪ ಅಂತಂದ್ರೆ 36 ಫೋಟೋ ತೆಗೆಯಬಹುದಾದಂತಹ ಒಂದು ರೋಲ್ ಅನ್ನ ಹಾಕಿಕೊಂಡು ಬಂದಿರತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ರೋಲ್ ಅಲ್ಲಿ 36 ಫೋಟೋ, ಆ ಫೋಟೋನ ತೆಗಿತಾ ಇರ್ತಕ್ಕಂಥದ್ದು. ಅಲ್ಲಿ ಎಲ್ಲೋ ಒಂದ್ ಕಡೆ ಅವನು ಕರ್ವಲ ಅವರು ಒಂದ್ ಕಡೆ ಹೇಳ್ತಾರೆ, ಬರ್ರಿ ಮಂದಣ್ಣನ ಹಲ್ಲು ಕಿರಿಯೋ ಮೂತಿನೇ ಏನ್ ತೆಗಿತೀರಿ, ಇವೆಲ್ಲ ಶಾಸ್ತ್ರಗಳ ವಿಧಿವಿಧಾನಗಳನ್ನ ಅವರು ಕೂಡ ತೆಗಿರಿ ಈ ಶಾಸ್ತ್ರ ಮಾಡ್ತಕ್ಕಂಥದ್ದನ್ನ ಅಂತ ಇಲ್ಲಿ ಪ್ರಭಾಕರನಿಗೆ ಹೇಳ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಅದಾದ್ಮೇಲೆ ಗಂಡಿನ ಕಡೆಯವರೆಲ್ಲರೂ ಕೂಡ ಚಪ್ಪರಗಳಿಗೆ ಜಾಗ ಮಾಡ್ಕೊಂಡು ಎಲ್ಲರೂ ಕೂಡ ಗಂಡನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಗಂಡಿನ ಕಡೆಯವರು ಕೊಟ್ಟಿರ್ತಕ್ಕಂತಹ ಇಲ್ಲಿ ಆಭರಣಗಳನ್ನೆಲ್ಲ ಅಲ್ಲಿ ಹೆಂಗಸರು ನೋಡ್ತಾ ಇರ್ತಕ್ಕಂಥದ್ರಲ್ಲಿ ಅದ್ರೊಳಗೆ ಒಬ್ಳು, ಓಹೋ ಅಯ್ಯೋ ಈ ಆಭರಣಗಳನ್ನ ಅಥವಾ ಈ ಒಡವೆಗಳನ್ನ ನನ್ನ ಕೈಯಿಂದ ಎತ್ತದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಕೋಪ ಬಂದ್ಬಿಡುತ್ತೆ. ಯಾವಳೆ ನೀನು, ನಿನ್ ಕೈ ಹಿಡಿದು ಗಂಡಸು ನಿನ್ ಕುತ್ತಿಗೆಗೆ ಇಲ್ಲಿ ಕುತ್ತಿಗೆ ಕುಯ್ಯೋ ಅಂತದ್ ಹಾಕಿದಾನೇನೆ ಬಂಗಾರನ, ಹಾಗೆ ಹೀಗೆ ಅಂತ ಇಲ್ಲಿ ಮಾತನಾಡ್ತಕ್ಕಂಥದ್ದು. ಆಗಲ್ಲ ಅಸಂಖ್ಯಾತ ಹೆಣ್ಣು ಮಕ್ಕಳು ಸುತ್ಕೊಂಡು ಅಲ್ಲಿ ಜಗಳ ಆಡ್ತಕ್ಕಂಥದ್ದು. ಆಗ ನಿರೂಪಕರು ಲಕ್ಷ್ಮಣನಿಗೆ ಹೇಳ್ತಾರೆ ಲಕ್ಷ್ಮಣನಿಗೆ ತಾಳ್ಮೆ ತಾಳ್ಮೆ ಅಂತ. ಆದ್ರೆ ಆ ಜನ ಗಲಾಟೆಯ ನಡುವೆ ಲಕ್ಷ್ಮಣನಿಗೆ ಆ ಮಾತು ಕೇಳಿಸದೇ ಇಲ್ಲ. ಇಲ್ಲಿ ಜಗಳನೂ ಕೂಡ ನಡೆದೋಗುತ್ತೆ. ಅಷ್ಟರಲ್ಲಿ ರಾಮಯ್ಯನವರು ಅಂದ್ರೆ ಹೆಣ್ಣಿನ ತಂದೆ ಆ ಹೆಣ್ಣನ್ನ ಮಂಟಪಕ್ಕೆ ಇಲ್ಲಿ ಕರ್ಕೊಂಡ್ ಬರ್ತಕ್ಕಂಥದ್ದು. ಆಗ ರಾಮಯ್ಯನವರು ಇಲ್ಲಿ ಜಗಳ ನಡೀತಾ ಇದೆ, ಅಲ್ಲಿ ಎಷ್ಟೊಂದ್ ಜನ ಕಳ್ಳಬಟ್ಟಿಯನ್ನು ಕುಡ್ಕೊಂಡ್ ಬಂದು ಅಲ್ಲಿ ಜಗಳ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಇದನ್ನೆಲ್ಲ ಗಮನಿಸ್ತಾ ಇಲ್ಲಿ ಮಂದಣ್ಣ ಮಾತ್ರ ಹುಡುಗಿಯ ಕಡೆ ಅಲ್ಕಿರಿದು ನೋಡ್ತಾ ಇದ್ದಾನೆ. ಕೊನೆಗೆ ಈ ಜಗಳದ ನಡುವೆ ಈ ಪ್ರಭಾಕರ ಏನ್ ಮಾಡೋದು ಅಂದ್ರೆ ಒಂದು ಫ್ಲಾಶ್ ಅಂದ್ರೆ ಒಂದು ಫೋಟೋವನ್ನು ತೆಗೆದ ಜನರೆಲ್ಲರೂ ಕೂಡ ಹಠಾತ್ತನೆ ಜಗಳವನ್ನ ನಿಲ್ಲಿಸಿ, ಅಯ್ಯೋ ನಾವು ಕೂಡ ಈ ಫೋಟೋ ಪೋಸ್ ಕೊಡ್ಬೇಕಾಗಿತ್ತು ಅಂತ ಅನ್ಕೊಳ್ತಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆ ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನ ಕಳೆದುಕೊಂಡು ಚಾಣಾಕ್ಷತನದಿಂದ
ಅವ್ರಿಗೆ ಯಾಕೆಂದ್ರೆ ಲಕ್ಷ್ಮಣನಿಗೆ ಇಲ್ಲಿ ಕೆಲವೊಂದು ಗಲಾಟೆಗಳು ನಡೀರ್ತಕ್ಕಂಥದ್ದು, ಕೊನೆಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಿ ಇಲ್ಲಿ ಎಲ್ಲರೂ ಇಲ್ಲಿ ಕೂರಿಸಿ ಫೋಟೋ ಈಗ ತೆಗಿಬೇಕು ಹಾಕ್ ತೆಗಿಬೇಕು ಅಂತ ಹೇಳಿ ಗಂಡನ್ನ ಕೂರಿಸ್ತಕ್ಕಂಥದ್ದು. ಹಾಗೆ ಪ್ರಭಾಕರ ಇನ್ನೊಂದು ಫ್ಲಾಶ್ ಅಂತ ಮಂದಣ್ಣ ಹೇಳ್ತಕ್ಕಂಥದ್ದು. ಹಾಗೆ ತಕ್ಷಣ ತಡೆಯಿರಿ ನಾನು ಹೇಳ್ತೀನಿ ಹಾಗೆ ಹೀಗೆ ಅಂತ ಇಲ್ಲಿ ಒಳ್ಳೆ ಫೋಟೋಗಳನ್ನ ತೆಗಿತಕ್ಕಂತಹ ಕೆಲಸವನ್ನ ಪ್ರಭಾಕರ ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಕೊನೆಗೆ ಮದ್ವೆ ಅಂತೂ ಕೂಡ ಮುಗೀತು. ಇಲ್ಲಿ ಕರ್ವಾಲೋ ಹಾಗೆ ಪ್ರಭಾಕರ ಲಕ್ಷ್ಮಣ ಕೊಂಚ ಇಲ್ಲಿ ಒಂದು ದೂರದಲ್ಲಿ ಮರದ ಕೆಳಗೆ ಮಾತನಾಡ್ತಾ ನಿಂತ್ಕೊಂಡಿದ್ರು ನಿರೂಪಕರು ಮತ್ತೆ ಎಲ್ರು ಗೆಳೆಯರು. ಆಗ ಲಕ್ಷ್ಮಣ ಮತ್ತೆ ಪ್ರಭಾಕರನು ಅಂತೂ ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸಿದ ಇಲ್ಲಿ ಮಾಡಿಸಿದ ಮದುವೆ ಇದು. ಕಣ್ಣು ಮಿಸುಕದಿ ಇಲ್ಲಿ ಎಲ್ಲೋ ಒಂದ್ ಕಡೆ ಫೋಟೋ ತೆಗೆಸಿದ ಒಂದು ಮದುವೆ ಅಂತ ಎಲ್ರು ಕೂಡ ಮಾತಾಡ್ಕೊಂಡು ನಗ್ತಾ ಇದ್ದಾರೆ. ಆಗ ಇದು ಎಲ್ಲ ಒಂದ್ ಕಡೆ ಈ ವಿಚಾರ ಕರ್ವಾಲೋ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಓ ಈ ರೀತಿನ ಇದು ಮದ್ವೆ ಅಂತಕ್ಕಂಥದ್ದು. ಅವರು ಕೂಡ ಆಮೇಲೆ ನಗ್ತಾರೆ. ಕೊಂಚ ಹೊತ್ತಿನಲ್ಲಿ ನಾರ್ವೆ ರಾಮಯ್ಯನವರ ಮನೆಗೆ ಹೋಗಿ ಪಗಡದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲಿ ವಿಚಿತ್ರಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆ ಕುತೂಹಲ ನೋಟವನ್ನ ಬೀರಿ ಅಲ್ಲಿಂದ ಹೊರಟತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ನಿರೂಪಕರು ಮಂದಣ್ಣನಿಗೆ ಹೋಗುತ್ತೇವೆ ಎಂದು ಇಲ್ಲಿ ಹೇಳಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲಿ ಮಂದಣ್ಣ ಇದ್ದಕ್ಕಿದ್ದ ಹಾಗೆ ಗಾಬರಿಯಿಂದ ಓಡೋಡಿ ಬಂದು ಕೈಯಲ್ಲಿ ಚೆಂಡುಗದೆಯೊಂದಿರ್ಲಿಲ್ಲ, ಎಲ್ಲ ಇಲ್ಲಿ ಅದೇ ರೀತಿ ಪೇಟ ಹೀಗೆ ಪಂಚೆ ಇದೆಲ್ಲವೂ ಇತ್ತು. ಏನೋ ಮಂದಣ್ಣ ಅಂತ ಲಕ್ಷ್ಮಣ ಕೇಳಿದಂತ ಸಂದರ್ಭದಲ್ಲಿ ಅಯ್ಯೋ ಅವನು ಏನ್ ಮಾಡ್ತಾ ಇದ್ದಾನೆ, ಮಂದಣ್ಣ ಎದುರಿಸಿರು ಬಿಡ್ತಾ ಜೋರಾಗಿ ಓಡ್ ಬಂದಿದ್ದಾನೆ ಉಸಿರು ಬಿಡ್ತಾ, ಸಾರ್ ನೀವೆಲ್ಲ ಹೋದ್ಮೇಲೆ ಆ ಹೆಣ್ಣಿನ ತಮ್ಮಂದಿರು ಸೇರ್ಕೊಂಡು ನನಗೆ ಹೊಡಿತಾರಂತೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಸುಮ್ನಿರೋ ಈ ಹರುಕು ಬಾಯಿ ಬಗ್ಳು ಇಲ್ಲಿ ಬಗ್ಲು ಬೇಡ ಅಂತ ಹೇಳಿ ರೇಗ್ತಾರೆ. ಅದಾದ್ಮೇಲೆ ಅಲ್ಲಿ ಹೊಡಿಲಿ ಬಿಡೋ ಬಡ್ಡಿ ಮಗನೇ, ನಿನಗೆ ನಾನೇ ಬಾರಿಸ್ಬೇಕಂತಿದ್ದೆ ಅಂತ ಇಲ್ಲಿ ಲಕ್ಷ್ಮಣ ಮಂದಣ್ಣನಿಗೆ ಜೋರ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಲಕ್ಷ್ಮಣ ಇಲ್ಲಿ ಎಲ್ಲೋ ಒಂದ್ ಕಡೆ ಮೂಗು ಮಠ ಕುಡಿದಿದ್ದರೂ ಕೂಡ ಇಲ್ಲಿ ಲಕ್ಷ್ಮಣನು ಕೂಡ ಏನ್ ಮಾಡಿದಾನೆ, ಕಳಬಟ್ಟಿ ಸಾರಾಯನ ಕುಡಿದಿದ್ದಾನೆ. ಮೂಗು ಮಟ್ಟ ಕುಡಿದಿದ್ರು ಕೂಡ ಈಗ ತಾನೇ ಇಲ್ಲಿ ಮೆದುಳಿನಿಂದ ಬಂದಂತಹ ಎಂದು ಹೇಳೋದು ಹಾಗೆ ಆಯ್ತು ವಿಷಾದವನ್ನ, ಹೌದಾ ಅಂತೇಳಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಮಂದಣ್ಣನಿಗೆ, ನಾನು ಇದೊಳ್ಳೆ ಇಲ್ಲಿ ನಿರೂಪಕರು ಯೋಚನೆ ಮಾಡಿದ ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಅಂತ ಅತ್ತಿತ್ತ ನೋಡಿ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಿಳಿಸಿದ ಲಕ್ಷ್ಮಣ, ನೀವು ಮತ್ತೆ ಸಾಹೇಬ್ರು ಹೊರಡ್ರಿ, ನಾನು ನಿಧಾನಕ್ಕೆ ಬರ್ತೀನಿ ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ಇನ್ನೊಂದ್ ಕಡೆ ಪ್ರಸ್ಥಾನ ಮುಗಿಸೇ ಬರ್ತೀನಿ ಅಂತ ಲಕ್ಷ್ಮಣ ನಿರೂಪಕರಿಗೆ ಮತ್ತೆ ಅವ್ರ ಗೆಳೆಯರಿಗೆ ಹೇಳ್ತಕ್ಕಂಥದ್ದು. ಆಮೇಲೆ ನನಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಆಮೇಲೆ ಹಿಡ್ಕೊಳ್ತಾರೆ ಇವರು ಅಂತ ಹೇಳಿ ಇದಕ್ಕೆ ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ತಮಾಷೆಯನ್ನ ಮಾಡ್ತಾ ಅದಕ್ಕೇನು ಫೋಟೋಗ್ರಾಫರ್ ಬೇಡ ತಾನೆ ಅಂತ ಎಲ್ಲ ಒಂದ್ ಕಡೆ ಅಲ್ಲಿ ಪ್ರಭಾಕರ ಕೇಳ್ತಕ್ಕಂಥದ್ದು. ಆಗ ಮಂದಣ್ಣ ಲಕ್ಷ್ಮಣ ಇಬ್ರು ಕೂಡ ಇಲ್ಲಿ ನಗುತ್ತಾ ಚಪ್ಪರದ ಒಂದು ಮನೆಗೆ ಹೋಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಲಕ್ಷ್ಮಣ ಕೊನೆಯವರೆಗೂ ಇದ್ದು ಅವರಿಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಯಾವುದೇ ರೀತಿಯಾದಂತ ಗಲಾಟೆಗಳು ಆಗದೆ ನೋಡ್ಕೊಂಡು ತನ್ನ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂತಹ ಒಂದು ಕೆಲಸವನ್ನ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಇಲ್ಲಿ ಮಂದಣ್ಣನಿಗೆ ಮದುವೆ ಆಗೋದೇ ಒಂದು ಗುರಿ ನೋಡಿ, ಒಟ್ಟಾರೆಯಾಗಿ ಮಂದಣ್ಣನಿಗೆ ಮದುವೆ ಆಗೋದೇ ಒಂದು ಗುರಿ. ಇಲ್ಲಿ ಕರ್ವಾಲೋ ಸಾಹೇಬ್ರಿಗೇನು ಶಾಸ್ತ್ರಗಳನ್ನ ತಿಳಿಯಬೇಕು ಅಂತಕ್ಕಂಥ ಒಂದು ಹಂಬಲ, ಹಾಗೇನೆ ವ್ಯವಹಾರಗಳ ಸೂಕ್ಷ್ಮ ತಿಳಿಯದ ಒಂದು ಮುಗ್ಧತೆ ಅವರಲ್ಲಿದೆ. ಹಾಗೇನೆ ಲಕ್ಷ್ಮಣನಿಗೆ ಏನಪ್ಪಾ ಅಂದ್ರೆ ಇಡೀ ಮದುವೆಯ ಜವಾಬ್ದಾರಿ, ಇಡೀ ಮದುವೆಯ ಯಜಮಾನಿಕೆಯನ್ನ ಮಾಡಿರ್ತಕ್ಕಂಥವನು ಲಕ್ಷ್ಮಣ. ಅವನಿಗೆ ಸಮಯ ಪ್ರಜ್ಞೆ ಮತ್ತೆ ಧೈರ್ಯ ಜಾಸ್ತಿ ಲಕ್ಷ್ಮಣನಿಗೆ. ಪ್ರಭಾಕರ್ ಏನಪ್ಪಾ ಅಂದ್ರೆ ಫೋಟೋ ತೆಗಿತಕ್ಕಂಥದ್ದು ಮತ್ತೆ ಪುರೋಹಿತ್ಯವನ್ನ ಮಾಡ್ತಕ್ಕಂಥದ್ದು. ಹಾಗೆ ನಿರೂಪಕರಿಗೆ ಏನೋ ಹೇಗೋ ಮದುವೆ ಆದರೆ ಸರಿ ಎನ್ನುವಂತಹ ವಿಚಾರ. ಹೀಗೆ ಈ 5 ಜನರು ಇಲ್ಲಿ 5 ಜನರ ದೃಷ್ಟಿಗಳು ಕೂಡ ಬೇರೆ ಬೇರೆ ಆಗಿದ್ದಂತಹದ್ದು. ಯಾಕೆಂದ್ರೆ ಒಬ್ಬೊಬ್ಬರು ವಿಭಿನ್ನ ದೃಷ್ಟಿಯಿಂದ ಅಂತೂ ಇಂತೂ ಮಂದಣ್ಣನ ಮದುವೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಈ 5 ಜನ ಸ್ನೇಹಿತರು ಹೊಂದಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮಂದಣ್ಣನ ಆಸೆಯಂತೆ ಫೋಟೋವನ್ನ ತೆಗೆದಿದ್ದಾಗಿರ್ಬೋದು, ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿ ಎಲ್ಲ ಇಲ್ಲಿ ಮದುವೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮುಗಿಸಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಮಂದಣ್ಣನ ಮ್ಯಾರೇಜು ಅನ್ನುವಂತಹ ಸಾರಾಂಶ.
ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.